ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಪ್ರತಿ ವಾರ ಒಂದಲ್ಲ ಒಂದು ಸಿನಿಮಾಗಳು ಬಿಡುಗಡೆ ಆಗ್ತಾ ಇರ್ತವೆ. ಅದರಂತೆ ಈ ವಾರ ಒಟ್ಟು 6 ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದಾವೆ. ವಿಶೇಷ ಅಂತಂದರೆ ನಿನ್ನೆನೇ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ಲೈಫ್ ಟುಡೇ ಅನ್ನೋ ಸಿನಿಮಾ. ಅದು ಗುರುವಾರ ದಿನವೇ ಬಿಡುಗಡೆ ಆಯಿತು. ಅದ್ರ ಉಳಿದಂತೆ ಈಗ 5 ಚಿತ್ರಗಳು ಇವತ್ತಿಂದ ಬಿಡುಗಡೆ ಆಗ್ತಾ ಇದ್ದಾವೆ. ನಿನ್ನೆ ಬಿಡುಗಡೆ ಆದಂಥ ಸಿನಿಮಾ ಬಂದು ಲೈಫ್ ಟುಡೇ ಅಂತೇಳಿ. ಇವತ್ತು ಬಿಡುಗಡೆ ಆಗುವ ಸಿನಿಮಾಗಳು ಬಂದು ಅಯೋಗ್ಯ 2, ಡಿಟೆಕ್ಟಿವ್ ತೀಕ್ಷ್ಣ, ಅಕ್ಷರ, ಬಾಸ್, ಪಿಕ್ಚರ್. ಸೊ ಈ ಪಿಕ್ಚರ್ ಬಂದು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ನಿರ್ಮಾಣಗೊಂಡಂಥ ಸಿನಿಮಾ. ಆ್ಯಸ್ ಯೂಸಲ್ ಅಯೋಗ್ಯ 2 ತುಂಬ ನಿರೀಕ್ಷೆ ಇದೆ ಚಿತ್ರದ ಬಗ್ಗೆ. ಈಗ ಆಲ್ರೆಡಿ ಅಯೋಗ್ಯ 1 ಗೆದ್ದಿರೋದ್ರಿಂದ ಅಯೋಗ್ಯ 2 ಸೊ ತುಂಬ ನಿರೀಕ್ಷೆ ಇದೆ. ಮೇಲಾಗಿ ನಮ್ಮ ರಚ್ಚು ಮೇಡಮ್ ಕೂಡ ಆ್ಯಕ್ಟ್ ಮಾಡಿರೋದು ಅದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ನಮ್ಮ ಪ್ರಿಯಾಂಕ ಉಪೇಂದ್ರ ಆ್ಯಕ್ಟ್ ಮಾಡಿರೋ ಡಿಟೆಕ್ಟಿವ್ ತೀಕ್ಷ್ಣನ ಬಗ್ಗೆ ಒಂದು ಕುತೂಹಲ ಇದೆ. ಅಕ್ಷರ ಸಿನಿಮಾ ತುಂಬ ಚೆನ್ನಾಗಿದೆ ಟ್ರೈಲರ್. ಅಯೋಗ್ಯದಲ್ಲಿ ಆ ಸಿದ್ದೇಗೌಡ ನಂದೇನೋ ಪಾತ್ರ ಯಾವ ರೀತಿ ಬರುತ್ತೆ, ಸೊ ನೋಡಬೇಕು ಚಿತ್ರ ಯಾವ ರೀತಿ ಬಂದಿರುತ್ತೆ ಅಂತ. ನಾನಂತೂ ಮಿಸ್ ಮಾಡ್ದೇನೆ ಇವತ್ತು ಇಲ್ಲ ಭಾನುವಾರ ಒಟ್ಟಿನಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ, ನೀವು ಕೂಡ ಮಿಸ್ ಮಾಡ್ದೇ ನೋಡಿ. ಇನ್ನು ಉಳಿದಂಥ ಚಿತ್ರಗಳಾದ ಬಾಸ್ ಆಗಿರ್ಬೋದು, ಡಿಟೆಕ್ಟಿವ್ ತೀಕ್ಷ್ಣ, ಅಕ್ಷರ, ಇವೆಲ್ಲ ಸಿನಿಮಾಗಳು ಕೂಡ ಒಂದು ರೀತಿ ಕುತೂಹಲ ಕಾಯ್ಕೊಂಡಿದೆ. ಕೆಲವೊಂದು ಸಿನಿಮಾಗಳು ನನಗೆ ಬೇಜಾರಾಗೋದೇನಂತಂದರೆ ಯಾವುದೇ ರೀತಿ ಪ್ರಚಾರ ಇಲ್ಲದೇ ಬಿಡುಗಡೆ ಆಗಿರೋದು ಇರಲಿ. ಬಟ್ ಈಗ ಆಲ್ರೆಡಿ ನಿನ್ನೆ ಬಿಡುಗಡೆ ಆದಂಥ ಲೈಫ್ ಟುಡೇ ಸಿನಿಮಾಗೆ ಒಂದು ಒಳ್ಳೆ ಓಪನಿಂಗ್ ತೊಗೊಂಡಿದೆ. ಚಿತ್ರದ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಅಂಶಗಳು ಕೂಡ ಕೇಳಿಬಂದಿದೆ. ಚಿತ್ರಕ್ಕೆ ಜನರಿಂದ ಮತ್ತು ಮಾಧ್ಯಮದವರಿಂದನೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಕೇಳಿಬಂದಿದೆ. ಬಟ್ ಇವತ್ತು ನಾಳೆ ನಾಡ್ದಿಂದ ಹೆಂಗೆ ತೊಗೊಳ್ತಾರೆ ಏನಂತ ನೋಡಬೇಕು. ಇರಲಿ. ಸೊ ನೀವು ಯಾರ್ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಅಯೋಗ್ಯ 2ಗೋಸ್ಕರ ಮತ್ತು ಈ ಎಲ್ಲ 5 ಸಿನಿಮಾಗಳು. ಹೀಗಾಗಿ ಇಂದು ಬಿಡುಗಡೆ ಆಗೋ ಈ 6 ಚಿತ್ರಗಳು ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನೀವು ಯಾವ ಸಿನಿಮಾ ನೋಡ್ತೀರಾ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.